Municipal Jawahar Navodaya Vidyalaya, Udupi. As you know, our JNVST Class 6 selection test started. So selection process is online. It's available on NVS website, and all the documents are available with the help of headmasters and teachers. You can apply in the online application form, and I request all the parents, students of Udupi district, with the help of teachers and headmasters and BEO and DDPI, please fill the application and increase the registration this time. So do one thing now. So now what you have to do is today onwards you have to sit in last bench. Okay? Tumre? Yes sir. You will come and sit here. Okay? Right? Happy with this one? खुशी है? देखो उसको साथी नहीं है. Non-verbal, verbal and visual. So non-verbal means in writing. Verbal communication. Verbal communication is most important, and we should follow the 7 C's. What are the 7 C's? Clear, concrete, concise, complete, coherent, courteous. Words you will cause confusion and you will not be able to communicate. Number 8197. Next one. What is another one? Third question. So what is the third? Get a C. What is that? I'll pose the question. Concept of development is that sustainable development. The old concept was over. The income goal, other criteria, most important development. It is a need of our present day. We need that the most important job. And all our economic activities, everything should be on the base of sustainability, sustainable development. So I am developing for isoprene or what are isotopes, sir? So same atomic number ಇದೆ ಅಂತಂದ್ರೆ same number of electrons. ಜವಾಹರ್ ನವೋದಯ ವಿದ್ಯಾಲಯ ಚಾರಾ ಉಡುಪಿ ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವೋದಯ ವಿದ್ಯಾಲಯ ಸಮಿತಿ ಹೈದರಾಬಾದ್ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಅರ್ಜಿ ಫಾರ್ಮ್ಗಳನ್ನು ಕರೆದಿರುತ್ತದೆ. ಈಗಾಗಲೇ ಅರ್ಜಿ ಹಾಕುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಅದಕ್ಕಾಗಿ ನಮ್ಮ ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮುಖ್ಯೋಪಾಧ್ಯಾಯರು, ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಉತ್ತೀರ್ಣರಾಗಿ ಪ್ರತಿಷ್ಠಿತ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಕಾರಣ ಈ ಒಂದು ವಿದ್ಯಾಲಯದಲ್ಲಿ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇನ್ನಿತರ ಕ್ರೀಡಾ ಚಟುವಟಿಕೆಗಳು, ಇನ್ನಿತರ ತಂತ್ರಜ್ಞಾನದ ವ್ಯವಸ್ಥೆ, ಅತಿ ಉನ್ನತವಾದಂತಹ ಮತ್ತು ನುರಿತ ಬೋಧಕ ವೃಂದ, ಅದೇ ರೀತಿಯಾಗಿ ಇನ್ನಿತರ ಆಟದ ಮೈದಾನ, ಹಲವಾರು ಆಟದಲ್ಲಿ ಭಾಗವಹಿಸಿ ಉನ್ನತ ಸ್ಥಾನಗಳನ್ನು, ಮೆಡಲ್ಗಳನ್ನು ಮತ್ತು ಇನ್ನಿತರ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ತಮ್ಮ ಜೀವನಕ್ಕೆ ಒಳ್ಳೆಯ ಒಂದು ರಹದಾರಿಯನ್ನು ಅವರು ಕಾಣಬಹುದು. ಅದಕ್ಕಾಗಿ ತಾವುಗಳು ಈ ಒಂದು ವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಈಗಾಗಲೇ 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಯು ತಮ್ಮ ಮುಖ್ಯೋಪಾಧ್ಯಾಯರಿಂದ ಅರ್ಜಿ ಫಾರಮನ್ನು ತುಂಬಿ ನಮ್ಮ ವಿದ್ಯಾಲಯದಲ್ಲಿ ತಂದು ಕೊಟ್ಟಿದ್ದೇ ಆಗಿದ್ದರೆ ನಾವು ಅವರಿಗೆ ಸಂಪೂರ್ಣವಾದಂಥ ಅರ್ಜಿ ಫಾರಮ್ ತುಂಬಿ ಪರೀಕ್ಷೆಗೆ ಅನುವು ಮಾಡಿಕೊಡುತ್ತೇವೆ. ಅದಕ್ಕಾಗಿ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಕೇಳಿಕೊಳ್ಳುವುದೇನೆಂದರೆ, ಈ ರೀತಿ ಪ್ರತಿಷ್ಠಿತ ಶಾಲೆಯಲ್ಲಿ
ನಿಮ್ಮ ತಾಲೂಕಿನ, ನಿಮ್ಮ ಊರಿನ, ನಮ್ಮ ಉಡುಪಿ ಜಿಲ್ಲೆಯಾದ್ಯಂತ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಇರುವ ಅವಕಾಶವನ್ನು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿ ಅವರಿಗೆ ಜನವರಿ 18ನೇ ತಾರೀಕಿನ ದಿವಸ ಪರೀಕ್ಷೆಗೆ ಬಂದು ಹಾಜರಾಗಿ ಉತ್ತೀರ್ಣರಾಗಿ ಈ ಪ್ರತಿಷ್ಠಿತ ಶಾಲೆಯಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳಬೇಕೆಂದು ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು.